ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ವ್ಲಾಗ್ ಅಂತ ಅಂದರೆ ಬಿಗಿನರ್ಸ್ ಮೇಕಪ್ ಆರ್ಟಿಸ್ಟ್ ಯಾರು ಇರ್ತಾರೆ, ನಾನು ಬಿಗಿನರೇ. ಬಟ್ ಬಿಗಿನರ್ ಮೇಕಪ್ ಆರ್ಟಿಸ್ಟ್ಗೆ ಹೇರ್ ಕಿಟ್ಟಲ್ಲಿ ಏನೇನು ಕ್ಯಾರಿ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಸೊ ನನಗೆಷ್ಟು ಗೊತ್ತಿದ್ದೇನೋ, ನನಗೆಷ್ಟು ನಾಲೆಜ್ ಇದೆನೋ ಅಷ್ಟನ್ನು ನಿಮಗೆ ಶೇರ್ ಮಾಡ್ತೀನಿ. ಅಂದರೆ ಹೇರ್ ಕೇರ್ ಕಿಟ್ಟಲ್ಲಿ ಏನೇನು ಇಟ್ಕೋಬೇಕು ಹೇರ್ ಪ್ರಾಡಕ್ಟ್ಸು ಅಂತ ಒಂದು ನನಗೆ ಎಷ್ಟು ಗೊತ್ತಿದ್ದೀನೋ ಅಷ್ಟು ನಾಲೆಜ್ ನಾನು ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಆ್ಯಡ್ ಮಾಡಬೇಕು, ಇನ್ನೂ ಏನಾದರೂ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ನಾನು ಕೋಮ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನನ್ನ ಹತ್ರ ಇರೋದು ಟೇಲ್ ಕೋಮ್. ಇದು ನಮಗೆ ಕಂಪಲ್ಸರಿ ಬೇಕಾಗುತ್ತೆ. ನೆಕ್ಸ್ಟ್ ಶಾಂಪು ಕೊಂಬ ಅಂತ ಅನ್ಬೋದು. ಇದಕ್ಕೆ ಬಿಗ್ ಟೀತ್ಸ್ ಇರುತ್ತೆ ನೋಡಿ, ಈ ಥರ ಒಂದು ಶಾಂಪು ಕೊಂಬ್ ಇರಬೇಕು. ನೆಕ್ಸ್ಟ್ ಒಂದು ಸ್ಟೈಲಿಂಗ್ ಕೊಂಬು. ಇದು ಗ್ರೂಮ್ಸಿಗೆಲ್ಲ ನಮಗೆ ಯೂಸ್ ಆಗುತ್ತೆ, ಹೇರ್ ಸ್ಟೈಲಿಂಗ್ ಮಾಡೋಕ್ಕೆ ಅಥವಾ ಲೇಡೀಸಿಗೆ ಕೂಡ ಹೇರ್ ಸೆಟ್ ಮಾಡಲಿಕ್ಕೆ ಇದನ್ನು ಯೂಸ್ ಆಗುತ್ತೆ. ಸೊ ನನ್ನ ಕಿಟ್ಟಲ್ಲಿ ಇರೋದು 3 ಕೋಮ್ಸ್. ನೆಕ್ಸ್ಟ್ ಮಷೀನ್ಸ್ ನನ್ನ ಹತ್ರ ಇದೆ ಒಂದು ಕ್ರಿಂಪರ್. ನೀವು ಯಾವುದಕ್ಕೆ ಕಾಂಪ್ರಮೈಸ್ ಆದರೂ ಪರವಾಗಿಲ್ಲ. ಇನ್ ಕೇಸ್ ಪ್ರಾಡಕ್ಟ್ಸ್ ನಿಮಗೆ ಅಫೋರ್ಡಬಲಲ್ಲೂ ತೊಗೊಳ್ರಿ, ಬೇಡ ಅನ್ನಲ್ಲ. ಬಟ್ ಮಷೀನ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಯಾಕೆಂದರೆ ಒನ್ ಟೈಮ್ ಮಷೀನ್ಸ್ ತೊಗೊಂಡ್ರೆ ನಿಮಗೆ ಪದೇ ಪದೇ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಒನ್ ಟೈಮ್ ತೊಗೊತೀರಾ, ಚೆನ್ನಾಗಿರೋದು ತೊಗೊಳ್ಳಿ. ನನಗೆ ಬೆಸ್ಟ್ ಅನಿಸಿರೋದು ಬಂದುಬಿಟ್ಟು ಐಕಾನಿಕ್ ಬ್ರ್ಯಾಂಡ್. ಸೊ ನಾನೆಲ್ಲ ಐಕಾನಿಕ್ ಬ್ರ್ಯಾಂಡಲ್ಲೇ ಇಟ್ಟಿರೋದು. ಫಸ್ಟ್ ಬಂದುಬಿಟ್ಟು ಕ್ರಿಂಪರ್, ಇದು ನಮಗೆ ಕಂಪಲ್ಸರಿ ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕರ್ಲಿಂಗ್ ಟಾಂಗ್. ಇದರಲ್ಲಿ ನಿಮಗೆ ತುಂಬ ನಂಬರ್ ಸಿಗುತ್ತೆ, ಅಂದರೆ 22, 24, 30ವರೆಗೂ ಆ ಥರ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಕನ್ವೀನಿಯೆಂಟ್ ಅದು ತೊಗೊಳ್ಳಿ. ನನ್ನ ಹತ್ರ ಇರೋದು 22 ನಂಬರ್ ಟಾಂಗ್ ಬಂದುಬಿಟ್ಟು. ನೆಕ್ಸ್ಟ್ ಡ್ರೈಯರ್, ಹೇರ್ ಡ್ರೈಯರ್ ಕಂಪಲ್ಸರಿ. ನನ್ನ ಹತ್ರ ಇರೋ ಹೇರ್ ಆಕ್ಸೆಸರೀಸ್ ಅಂದರೆ ಹೇರ್ ಮಷೀನ್ಸ್ ಬಂದುಬಿಟ್ಟು ಎಲ್ಲಾನು ಐಕಾನಿಕ್ ಬ್ರ್ಯಾಂಡದೇ ಇರೋದು. ಓಕೆನಾ. ನೆಕ್ಸ್ಟ್ ಹೇರ್ ಸ್ಟ್ರೈಟ್ನರ್ ಕೂಡ ಐಕಾನಿಕ್ ಬ್ರ್ಯಾಂಡೇ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ನಮಗೆ ಬೇಕಾಗಿರೋದು ಡ್ರೈ ಶಾಂಪು. ಯಾಕಂದರೆ ಕೆಲವೊಂದು ಸರ್ತಿ ನಾವು ಹೋಗೋ ಕ್ಲೈಂಟ್ಸ್ದು ಹೇರ್ ನೀಟಾಗಿ ವಾಶ್ ಆಗಿರಲ್ಲ, ಆಯಿಲಿ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಡ್ರೈ ಶಾಂಪೂನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಹೋಲ್ಡಿಂಗ್ ಸ್ಪ್ರೇ, ಕಂಪಲ್ಸರಿ ಹೋಲ್ಡಿಂಗ್ ಸ್ಪ್ರೇ ಬೇಕು. ನೆಕ್ಸ್ಟ್ ನಿಮಗೆ ಹೋಲ್ಡಿಂಗ್ ಸ್ಪ್ರೇ ಸಪ್ರೇಟು, ಶೈನ್ ಸ್ಪ್ರೇ ಸಪ್ರೇಟ್ ಬೇಡ ಒಂದರಲ್ಲಿ ಅಂತಂದರೆ ಇದು ಟಾಫ್ಟ್ ಸ್ಕಾರ್ಶಾಪ್ ಬ್ರ್ಯಾಂಡ್ದು. ಇದರಲ್ಲಿ ಹೋಲ್ಡಿಂಗ್ ಪ್ಲಸ್ ಶೈನ್ ಎರಡೂ ಮಿಕ್ಸ್ ಇದೆ. ಸೊ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸಪ್ರೇಟಾಗಿ ಒಂದು ಶೈನ್ ಸ್ಪ್ರೇ. ಇದನ್ನು ಟಾಫ್ಟ್ ಬ್ರ್ಯಾಂಡ್, ಅಂದರೆ ಟಾಫ್ಟ್ ಅವ್ರದ್ದೇ ಸ್ಕಾರ್ಶಾಪ್ ಬ್ರ್ಯಾಂಡ್. ಇದು ಸಪ್ರೇಟ್ ಶೈನ್ ಸ್ಪ್ರೇ, ಇದು ಹೋಲ್ಡಿಂಗ್ ಸ್ಪ್ರೇ. ಆ್ಯಂಡ್ ಇದು ಬಂದುಬಿಟ್ಟು ಮಿಕ್ಸ್, ಇದು ಹೋಲ್ಡ್ ಪ್ಲಸ್ ಶೈನ್. ಓಕೆ, ಇನ್ನೊಂದು ಇದು ಬಂದುಬಿಟ್ಟು ನೋವಾ ಗೋಲ್ಡ್ ಅವ್ರದ್ದು. ಇದನ್ನು ನಾವು ಹೇರ್ ವಾಲ್ಯೂಮ್ ಇನ್ಕ್ರೀಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ 2 ಪ್ರಾಡಕ್ಟ್ಸ್ ಬಂದುಬಿಟ್ಟು ವ್ಯಾಕ್ಸ್ ಸ್ಟಿಕ್, ಹೇರ್ ವ್ಯಾಕ್ಸ್ ಅಂದರೆ ಬೇಬಿ ಹೇರ್ಸ್ನ ಕವರ್ ಮಾಡೋಕ್ಕೆ ಇದನ್ನು ವ್ಯಾಕ್ಸ್ ಸ್ಟಿಕ್ ಯೂಸ್ ಮಾಡ್ತೀವಿ. ನನ್ನ ಹತ್ರ ಇರೋದು ಮಾರ್ವಿಕ್ ಅವ್ರದ್ದು. ನೆಕ್ಸ್ಟ್ ಲಾರಿಯಲ್ ಅವ್ರದ್ದು ನನ್ನ ಹತ್ರ ಇದೆ ಇನ್ಸ್ಟೆಂಟ್ ರೂಟ್ ಕನ್ಸಿಲರ್ ಸ್ಪ್ರೇ. ಬ್ಲ್ಯಾಕ್ ಕಲರ್ ಅಂದರೆ ಗ್ಯಾಪ್ ಹೇರ್ಸ್ ಎಲ್ಲೆಲ್ಲಿದೆ ಅಲ್ಲಿ ನಾವು ಸ್ಪ್ರೇ ಮಾಡ್ತೀವಿ. ಇನ್ ಕೇಸ್ ವೈಟ್ ಹೇರ್ಸ್ ಇದ್ರೆ ಅದನ್ನು ಕವರ್ ಮಾಡಲಿಕ್ಕೆ. ಸೊ ಇದನ್ನು ಯೂಸ್ ಮಾಡ್ತೀವಿ, ಲಾರಿಯಲ್ ಪ್ಯಾರಿಸ್ ಬ್ರ್ಯಾಂಡ್. ಆ್ಯಂಡ್ ನಿಮ್ಮ ಕಿಟ್ಟಲ್ಲಿ ಸೆಕ್ಷನ್ ಕ್ಲಿಪ್ಸ್ ಕಂಪಲ್ಸರಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಬಿಟ್ಟೆ ನಾನು ಮಾರ್ವಿಕ್ ಅವ್ರದ್ದು ಮ್ಯಾಟ್ ಟೆಕ್ಸ್ಚರ್ ಪೌಡರ್ ಅಂತ. ಸೊ ಇದು ಒಂದು ಕಂಪಲ್ಸರಿ ನಿಮ್ಮ ಕಿಟ್ಟಲ್ಲಿ ಇರಲಿ. ಓಕೆ, ನೆಕ್ಸ್ಟ್ ನಿಮ್ಮ ಹತ್ರ ಈ ಥರ ಒಂದು ಬಾಕ್ಸ್ ಮೇಂಟೈನ್ ಮಾಡಿ. ಇದರಲ್ಲಿ ಏರ್ ಪಿನ್ನು, ಯು ಪಿನ್ನು, ಅಂದರೆ ಯು ಪಿನ್ಸ್ ಬಂದುಬಿಟ್ಟು ನಿಮ್ಮದು ಮೀಡಿಯಮ್ ಸೈಜಿಂದ ಬಿಗ್ ಸೈಜ್ವರೆಗೂ ಇರಬೇಕು. ಸ್ಮಾಲ್ ಯು ಪಿನ್ಸು, ಮೀಡಿಯಮ್ಮು ಮತ್ತು ಲಾರ್ಜ್. ಏರ್ ಪಿನ್ನು ಅಷ್ಟೇ, ಸ್ಮಾಲ್, ಮೀಡಿಯಮ್, ಲಾರ್ಜ್ ಅಂತ ಕ್ಯಾರಿ ಮಾಡಿ. ಆಮೇಲೆ ಡಿಸ್ಕೋ ರಬ್ಬರ್ ಬ್ಯಾಂಡ್ಸು, ಇವು ಬ್ಯಾಂಡ್ಸ್, ರಬ್ಬರ್ ಬ್ಯಾಂಡ್ಗೆ ಏನು ಡಿಸ್ಕೋ, ನಾನಂತೂ ಡಿಸ್ಕೋನೇ ಅನ್ನೋದು. ಈ ಡಿಸ್ಕೋ ರಬ್ಬರ್ ಬ್ಯಾಂಡ್ಸ್ನ ಸ್ವಲ್ಪ ಕ್ವಾಲಿಟಿ ಇರೋದು ತೊಗೊಳ್ಳಿ. ಇದು ನೋಡಿ ಎಷ್ಟು ಇದು ಮಾಡಿದ್ರೆ ಏನೂ ಆಗಲ್ಲ. ಸೊ ಈ ಥರ ರಬ್ಬರ್ ಬ್ಯಾಂಡ್ಸ್ನ ಕ್ಯಾರಿ ಮಾಡಿ. ಆಮೇಲೆ ಇನ್ನೊಂದು ನನ್ನ ಕಿಟ್ಟಲ್ಲಿ ಇಲ್ಲ, ಅದು ಮೇಲ್ಗಡೆ ಬ್ಯಾಗಲ್ಲಿದೆ. ಆ ಕಿಟ್ಟಲ್ಲಿ ಇನ್ನೊಂದು ಥ್ರೆಡ್ ಮತ್ತು ನಿಡಲ್ನ ಕ್ಯಾರಿ ಮಾಡಿ, ಅದು ಕಂಪಲ್ಸರಿ ಬೇಕೇ ಬೇಕು. ಆಮೇಲೆ ಹೇರ್ ಆಕ್ಸೆಸರೀಸ್ ಅಂದರೆ ಎಕ್ಸ್ಟೆನ್ಷನ್ಸ್ ಬಂದುಬಿಟ್ಟು ಅದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ, ಯಾಕಂದರೆ ಇವಾಗ ಇದೇ ವಿಡಿಯೋ ಲೆಂದಿ ಆಗಿಬಿಡುತ್ತೆ. ಏರ್ ಎಕ್ಸ್ಟೆನ್ಷನ್ಸು ಮತ್ತು ಬನ್ನೆಟ್ಸು ಆ ಥರದ್ದು ಏನೇನಿದೆ ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ. ನಾನು ಇವಾಗ ಹೇಳಿರೋದು ಜಸ್ಟ್ ಹೇರ್ ಕೋಮ್ಸು ಬೇಸಿಕ್ ಹೇಳಿದ್ದೀನಿ ನಾನು, ಇನ್ನೂ ಲೆಂದಿ ಹೋಗಿಲ್ಲ. ಬೇಸಿಕ್ ಅಂದರೆ ಬೇಸಿಕ್ ಒಂದು ಹೇರ್ ಕಿಟ್ಟಲ್ಲಿ, ನಮ್ಮ ಮೇಕಪ್ ಕಿಟ್ಟಲ್ಲಿ ಏನಿರಬೇಕು, ಕೋಮ್ಸ್ ಆಗಲಿ, ಮಷಿನ್ಸ್ ಆಗಲಿ, ಆಮೇಲೆ ಏನೇನು ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತೀವಿ
ಆಮೇಲೆ ನಾರ್ಮಲ್ ಯು ಪಿನ್, ಏರ್ ಪಿನ್ ಆ ಥರದ್ದೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಆ ಥರದ್ದೆಲ್ಲ ಕ್ಯಾರಿ ಮಾಡೋದು ಹೇಳಿದ್ದೀನಿ. ಎಕ್ಸ್ಟೆನ್ಷನ್ಸ್ ಅಂದರೆ ಕರ್ಲ್ ಎಕ್ಸ್ಟೆನ್ಷನ್, ಸ್ಟ್ರೇಟ್ ಎಕ್ಸ್ಟೆನ್ಷನ್ ಆ ಥರದ್ದು, ಮತ್ತು ಹೇರ್ ಡೆಕೋರೇಟ್ ಮಾಡಲಿಕ್ಕೆ ನಾವು ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವಾ. ಸೊ ಅದರದ್ದೇ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸ್ತೀನಿ. ಆಮೇಲೆ ನನ್ನ ಕಂಪ್ಲೀಟ್ ಮೇಕಪ್ ಕಿಟ್ಟಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಇಟ್ಟಿದ್ದೀನಿ, ಏನು ಎತ್ತ ಅಂತೇಳಿ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಅದನ್ನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಇನ್ನೂ ಏರ್ ಎಕ್ಸ್ಟೆನ್ಷನ್ಸಲ್ಲಿ ನಿಮಗೇನಾದರೂ ನಾಲೆಜ್ ಇದ್ದರೆ, ಇನ್ನೂ ನನ್ನ ಕಿಟ್ಟಲ್ಲಿ ಏನಾದರೂ ಮಿಸ್ಸಿಂಗ್ ಅಂತ ಅನಿಸಿದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೂ ಗೊತ್ತಾಗುತ್ತೆ, ನಾನು ಇವಾಗ ತಾನೇ ಕಲಿತಾ ಇದ್ದೀನಿ. ಸೊ ನನಗೆ ಎಷ್ಟು ಗೊತ್ತಿದ್ದೇನೋ ನಾನು ಅಷ್ಟು ಹೇಳಿದ್ದೀನಿ. ಇನ್ನೂ ಏನಾದರೂ ಬಾಕಿ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ. ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ, ಈ ವರ್ಷ ಹೊಸ ವರ್ಷದ ಮೊದಲನೇ ಹಬ್ಬ ಇದು. ಸೊ ಎಲ್ಲರಿಗೂ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗಲಿ, ಸಕ್ಸಸ್ ಕಾಣಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್.